ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಈ ಬ್ರಹ್ಮಾಂಡ ಲೋಕದಲ್ಲಿ ದೈವಾನುಗ್ರಹ ಭಕ್ತಪ್ರಿಯರು ಯಾವತ್ತಿದ್ರೂ ದೈವ ಅನುಗ್ರಹವನ್ನು ಇಟ್ಕೊಂಡಿದ್ರೆ ಮಾತ್ರ ಸ್ವಾಗತ ಸುಸ್ವಾಗತ. ಯಾಕಂದರೆ ದೈವ ಅನುಗ್ರಹ ಇಲ್ದಿದ್ರೆ ಯಾವ ಮನುಷ್ಯನಿಗೂ ಒಂದು ಹುಲ್ಕಡ್ಡಿ ಕೂಡ ಸಹ ಆಡಾಗಲ್ಲ. ಅದಕ್ಕೋಸ್ಕರ ಇಂಥ ಒಂದು ಶನಿವಾರದಲ್ಲಿ ಪ್ರತ್ಯೇಕವಾಗಿ ನವಮಿ ಅಂತ ಹೇಳ್ತೀವಿ. ನವಮಿಯಲ್ಲಿ ದೇವಿಯ ಸ್ಮರಣೆ ಮಾಡ್ಕೋಬೇಕು. ಆ ಜಗನ್ಮಾತೆ ಕೃಪಾಕಟಾಕ್ಷ ನಿಮಗಾಗಲಿ. ಈ ಶನಿವಾರದಲ್ಲಿ ಆ ಛಾಯಾದೇವಿಯ ವಾರವನ್ನು, ಛಾಯಾದೇವಿ ಯಾರು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ಬೇಕು. ಮೊದಲಾಗಿ ಅವಳ ಸ್ಮರಣೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಇಂಥ ಒಬ್ಬ ನಾರಾಯಣಿ ನಾನಾ ರೂಪದಲ್ಲಿ ಎಲ್ಲ ವಿಧವಾದ ಅವತಾರಗಳಲ್ಲಿ ಜಗನ್ಮಾತೆ ತನ್ನ ಶಕ್ತಿಯನ್ನು ಅವತರಿಸ್ಕೊಂಡ ಬಂದಿದ್ದಾಳೆ. ತಾಯಿಯಾಗಿ, ತಂದೆಯಾಗಿ, ಮಕ್ಕಳಾಗಿ, ಬಂಧುವಾಗಿ, ಮಿತ್ರರಾಗಿ, ಸಹೋದರಿಯರಾಗಿ, ಶತ್ರುಗಳಾಗಿ ಸಹ ಆ ಮಾರ್ಪಾಡು ಮಾಯೆ ಯಾರನ್ನೂ ಬಿಟ್ಟಿದ್ದಲ್ಲ. ಆದರೆ ಈ ಮಾಯೆ ಯಾರು ಯಾವಾಗ ಏನು ಮಾಡ್ತಾಳೆ ಗೊತ್ತಾಗಲ್ಲ. ಸೂರ್ಯದೇವನ ಹೆಂಡತಿಯಾಗಿರ್ತಕ್ಕಂಥವಳು ಅರುಂಧತಿ, ವಿಶೇಷವಾಗಿ ಅನುರಾಗ ನಕ್ಷತ್ರದಲ್ಲಿ ವಿಶೇಷವಾಗಿ ಬಂದಿರತಕ್ಕಂಥವಳು. ಸಪ್ತಮಿ, ರಥಸಪ್ತಮಿ ಅಂದರೆ ಏನು ಹೇಳ್ತಾಳೆ? ಸಪ್ತ ಸಪ್ತ ಮಹಾಸಪ್ತ ಸಪ್ತ ದ್ವೀಪ ವಸುಂಧರ ಸಪ್ತಾರ್ಕ ಮಹಾದೇವ ಸಪ್ತಮಿ ರಥಸಪ್ತಮಿ. ಆ ಸೂರ್ಯನಾರಾಯಣನಿಗೆ ಇಬ್ಬರ ಹೆಂಡತಿಯರ ಮಧ್ಯದಲ್ಲಿ ಆ ಸೂರ್ಯನಾರಾಯಣ ಇದ್ದಾಗ ತಾನು ತನ್ನ ನೆರಳಲ್ಲಿ ವಿಶೇಷವಾಗಿ ಬ್ರಹ್ಮಮಾಯ ವರ್ಚಸ್ಸಲ್ಲಿ ಒಂದೊಂದು ಹೆಂಡತಿಯನ್ನು ಅನುಗ್ರಹಪೂರ್ವಕವಾಗಿ ಇಟ್ಕೊಂಡಾಗ, ತನ್ನ ಹೆಂಡತಿಯನ್ನು ಒಂದು ಭಾಗದಲ್ಲಿ ಭೂಲೋಕಕ್ಕೆ ಕಳಿಸಿದಾಗ, ಶಾಪಗ್ರಸ್ತವಾದಾಗ, ಶನೇಶ್ವರನಿಗೆ ಕೋಪ ಬಂದಾಗ, ಯಾವ ಕಾಲಕ್ಕೂ ತಾಯಿ ಜೊತೆ ಇದ್ದಾಗ ನಾನು ಚೆನ್ನಾಗಿದ್ದೆ, ತಂದೆ ಜೊತೆಗೆ ಯಾವ ಕಾಲಕ್ಕೂ ವಿಕೋಪಗೊಳ್ಳಕ್ಕೆ ಸಾಧ್ಯವಾಗಿದ್ದಿಲ್ಲ, ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದಾಗ ಆ ತಾಯಿಯ ಜೊತೆಗೆ ವಿಶೇಷವಾಗಿ ಹೊಟ್ಟೋಯ್ತು ಮಾಯೆ. ತೆನಿ ಹುಟ್ಟಿದಾಗ ತಾನು ತನ್ನ ತಾಯಿಗೂ ಬಿಟ್ಟಿಲ್ಲ ದೋಷಗಳು ಅಂತ ಹೇಳುತ್ತೆ. ಅದಕ್ಕೆ ಶನೇಶ್ವರನು ಮಹಾಗಣಪತಿ ಆಂಜನೇಯನ ಬಿಟ್ಟು ಇನ್ನು ಯಾವ ಕಾಲಕ್ಕೂ ತ್ರಿಮೂರ್ತಿಗಳಾಗಲಿ ತ್ರಿಶಕ್ತಿಗಳಾಗಲಿ ಮಹಾಮಾಯೆ ಒಬ್ಬಳ ಕೈಯಲ್ಲಿ ಮಾತ್ರ ಕಂಟ್ರೋಲ್. ಆದರೆ ರೂಪಗಳಾಗಿರ್ತಕ್ಕಂಥವಳು ಯಾವ ಕಾಲಕ್ಕೂ ಕಪಿಶ್ರೇಷ್ಠ ಅಂದರೆ ರಾಹುಕೇತುಗಳ ಸಂಗಮವಾಗಿರ್ತಕ್ಕಂಥ ಆಂಜನೇಯ. ಅದೇ ರೀತಿಯಾಗಿ ಮಹಾಗಣಪತಿ ಆಂಜನೇಯ ರಾಹುಕೇತುಗಳ ಸಮೇತವಾಗಿದ್ದ ಹಾಗೆ, ರಾಹು ಅಂದರೆ ಮೇಲ್ಭಾಗ ಕಪಿಶ್ರೇಷ್ಠ, ಕೆಳಭಾಗದಲ್ಲಿ ದೇವತೆ. ಇಂಥ ಒಂದು ದೇವತೆ ಶನಿ ಸ್ವರೂಪದಲ್ಲಿದ್ದಾಗ ಅವನ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ನಾವು 3 ಅವತಾರಗಳಿರ್ತಕ್ಕಂಥ ದೇವಪುರುಷದಲ್ಲಿ ಪೂಜೆ ಮಾಡಬೇಕು. ಕೇತು ಅಂಶದಲ್ಲಿದ್ದಾಗ ಕೇತು ದೋಷ ಪರಿಹಾರಕ್ಕೋಸ್ಕರ ಮಹಾಗಣಪತಿ, ಆಂಜನೇಯ ಸ್ವರೂಪದಲ್ಲಿರ್ತಕ್ಕಂಥ ಆಂಜನೇಯ ರಾಹು ತತ್ವದಲ್ಲಿದ್ದಾಗ ಪರಿಹಾರ. ಈ ರಾಹುಕೇತುಗಳ ಮಧ್ಯೆ ಅಂದರೆ ಇವರಿಬ್ಬರಿಗೆ ಹೆಸರು ಆದ್ಯಂತ ಪ್ರಭು. ಗಣೇಶ ಮತ್ತು ಆಂಜನೇಯ ಇಬ್ಬರು ಸೇರಿಬಿಟ್ಟಾಗ ಎಷ್ಟು ಶಕ್ತಿ ಅಂದರೆ ರಾಹುಕೇತುಗಳ ಕಾಟದಿಂದ ತಪ್ಪಿಸ್ಕೋಬೋದು. ಶನಿಗೆ ವಿಶೇಷವಾಗಿರ್ತಕ್ಕಂಥ ಪ್ರಕೃತಿಯ ಮುಖಾಂತರ ಯಾವುದೇ ದೋಷಗಳಿಂದ ತಪ್ಪಿಸ್ಕೊಳ್ಳೋಕ್ಕೆ ಅಥವಾ ಪರಿಹಾರವನ್ನು ಸೂಕ್ತವಾಗಿ ಕೊಡ್ತಕ್ಕಂಥದ್ದು ದೈವ ಶಕ್ತಿಯನ್ನು ಅಮ್ಮನವರೇ ಸ್ವತಃ ಇವರಿಬ್ಬರಿಗೆ ಕೊಟ್ಟಿರ್ತಕ್ಕಂಥದ್ದು. ಇವರಿಬ್ಬರು ಸಾಕ್ಷಾತ್ ಪಾರ್ವತಿ ದೇವಿ ಮಕ್ಕಳು. ಗಣೇಶ ಅಫಿಷಿಯಲ್ ಆಗಿ ಪಾರ್ವತಿ ದೇವಿ ಮಗ, ವಿಶೇಷವಾಗಿ ವಾಯುಪುತ್ರನಾಗಿರ್ತಕ್ಕಂಥ ಆಂಜನೇಯನು ಅವಳು ಸಹ ಹೇಳ್ತಾಳೆ, ಪರಮೇಶ್ವರ ಒಂದು ಕಪಿ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಮಗು ಬೇಕು ಅಂದಾಗ ಪರಮೇಶ್ವರ ಬೇಡ ಕಣಮ್ಮ, ಕಪಿಯೆಲ್ಲ ಯಾಕೆ ಬೇಕು ಅಂದರೆ ನಿಮಗೆ ಗೊತ್ತಾಗಲ್ಲ, ಇರಲಿ ಅದು ಒಂದು ಮಗುವಾಗಿರ್ತಕ್ಕಂಥ ಭೂದೇವಿ ಸ್ವರೂಪ. ಅದಕ್ಕೆ ಅಂಜನಾದೇವಿ ಗರ್ಭಾನ್ವಯ ದೇವ. ಅಂಜನಾದೇವಿ ಆಗಿರ್ತಕ್ಕಂಥವಳು ಯಾರೂ ಅಲ್ಲ, ಪಾರ್ವತಿ ದೇವಿ. ಅವಳು ವಾಯು ಮುಖಾಂತರ ತನ್ಮಧ್ಯೆ ಅವಳು ಕೇಳ್ಕೊಂಡಿರ್ತಕ್ಕಂಥ ವಾಯು ತತ್ವದಲ್ಲಿ ಆ ಕಪಿಶ್ರೇಷ್ಠನ ಆಂಜನೇಯ ಹುಟ್ಟುತ್ತಾನೆ. ಅದಕ್ಕೆ ಜನ್ಮ ಜನ್ಮದಲ್ಲೂ ಅನುಬಂಧವಾಗಿರ್ತಕ್ಕಂಥ ರುದ್ರ ಸಂಭೂತವಾಗಿರ್ತಕ್ಕಂಥ ಪಾರ್ವತಿ ದೇವಿ ಎಲ್ಲ ಶಕ್ತಿ ಅಂಶದಲ್ಲಿ ಈ ಮಹಾಗಣಪತಿ ಸಮೇತವಾಗಿ ಆಂಜನೇಯ ಸಮೇತವಾಗಿ ನೋಡ್ಕೊಳ್ತಕ್ಕಂಥದ್ದು ವಿಧಿವಿಧಾನಗಳನ್ನು ಇವರಿಬ್ಬರೇ ಆದ್ಯಂತ ಪ್ರಭು. ಆದಿ ಅಂದರೆ ಮಹಾಗಣಪತಿ, ಅಂತ್ಯ ಅಂದರೆ ಚಿರಂಜೀವಿ ಆಂಜನೇಯ. ಏಕೈಕ ಮಾರ್ಗ ಇಡೀ ಜಗತ್ತಲ್ಲಿ ಇವರಿಬ್ಬರನ್ನ ಏಕಸ್ವರೂಪದಲ್ಲಿ ಪ್ರತಿಷ್ಠಾಪನೆ ಅಂದರೆ ನಾಚಿಕ ಬ್ರಹ್ಮಚಾರಿ ಅಂತ ಪ್ರತಿಷ್ಠಾಪನೆ ಯಾರೂ ಮಾಡಿಲ್ಲ. ನಾ ಭೂತೋ ನಾ ಭವಿಷ್ಯತಿ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನ ಮುಖಾಂತರವಾಗಿ ಲೋಕಕ್ಕೋಸ್ಕರ ನಾನೇ ಸ್ವತಃ ಈ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದೀನಿ ಈ ಮೂಲ ರಹಸ್ಯದ ಮಂತ್ರದ ಜೊತೆಗೆ. ಅದಕ್ಕೆ ಅಂಥ ಒಂದು ಮಂತ್ರ ಯಾರನ್ನು ಹೇಳ್ಕೊತಿರೋ, ಯಾವತ್ತು ಬರ್ತಿರೋ ಆ ಕ್ಷೇತ್ರದಲ್ಲಿ ಭಗವಂತ ಶರಣಾಗತ ಆಗ್ತಾ ಇದ್ದೀನಿ. ದೀನಾರ್ಥಂ ಪರಿತ್ರಾಯಣಂ ಅಂದರೆ ಆ ಪರಿತ್ರಾಯಣವನ್ನು ಕೊಡ್ತಕ್ಕಂಥವನು ಸಾಕ್ಷಾತ್ ಜಗನ್ಮಾತೆ ಒಬ್ಬಳೆ. ಅದಕ್ಕೆ ಜಗನ್ಮಾತೆಗೆ ಯಾರು ಶರಣವಾಗುತ್ತೀರೋ ಇವತ್ತಿನ ದಿವಸ ಆ ನವಮಿ ವಿಶೇಷವಾಗಿರ್ತಕ್ಕಂಥ ಶನಿವಾರ. ಇವತ್ತು ಮತ್ತೊಂದು ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ವಿಚಾರ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀರಲ್ಲಿ ದಯವಿಟ್ಟು ಹೆಣ್ಣು ಮಕ್ಕಳು ಜಾಗೃತಿಯಾಗಿರಿ ಅಂತ ಹೇಳ್ತಾ ಬರ್ತಕ್ಕಂಥ ಶನಿವಾರ. ಈ ಶನಿವಾರ ಮಾತೃದೇವೋಭವ. ಆ ಮಾತೃದೇವೋದ ತಾಯಿಯಿಂದ ಮಕ್ಕಳು ದೂರ ಆಗೋ ಸಮಯ. ತಾಯಿಯಿಂದ ಬೇಜಾರಾಗ ಮಕ್ಕಳು ದೂರ ಆಗ್ತಾರೋ
ಹೊಸ ಸ್ಕೂಲು ಹಾಸ್ಟೆಲ್ಗೆ ಹಾಕಿದ್ದೀನಿ ಕಣ, ದೂರ ಆಗ್ತಾರೋ ಅಂದರೆ ಮನೋಪರಿಸ್ಥಿತಿ ಚೇಂಜ್ ಆಗುತ್ತೋ. ವಿದೇಶಕ್ಕೆ ಅಕಸ್ಮಾತ್ ಮದುವೆ ಮಾಡಿಕೊಂಡು ಮಗ ದೂರ ಹೋಗ್ತಾ ಇದ್ದಾನೆ, ತಾಯಿಯಿಂದ ಮಗ ದೂರ ಆಗ್ತಾ ಇದ್ದಾನೆ, ಕಾರಣ ಒಳ್ಳೇದಾಗಲಿ ಕೆಟ್ಟದಾಗಲಿ ದೂರ ಆಗೋದು ಗ್ಯಾರಂಟಿನ? ಅಥವಾ ಮಗ ಮನೆ ಬಿಟ್ಟು ಓಡೋಗ್ಬೋದು, ಯಾವಳನ್ನೋ ಲವ್ ಮಾಡ್ಕೊಂಡು ಕಟ್ಕೊಂಡು ಓಡಾಗ್ಬೋದು. ಇಲ್ಲದೇ ಇದ್ರೆ ನಾನು ಯಾಕೆ ಈ ಮನೇಲಿ, ನಿಮ್ಮ ಹಣೆ ಬರ ಏನಾದರೂ ಮಾಡ್ಕೊಳ್ಳಿ ಅಂತ ಹೊರಟೋಗ್ಬೋದು. ಈ ರೀತಿ ತಾಯಿಯಿಂದ ಮಕ್ಕಳು ದೂರವಾಗೋ ಸಮಯ. ಅದಕ್ಕೋಸ್ಕರ ಮನೋಪರಿಸ್ಥಿತಿಯನ್ನು ಶನಿವಾರ ನವಮಿಯಂದು ಈ ನಕ್ಷತ್ರದಲ್ಲಿ ಯಾವತ್ತು ಕೇತು, ನೀವು ನಂಬುತ್ತಿರೋ ಬಿಡ್ತಿರೋ, ಶುಕ್ರನ ಮನೆಗೆ ಬಂದು ಕೂತ್ಕೊಂಡ್ಬಿಡ್ತಾನೋ ಆವತ್ತಿನ ದಿವಸ ಆಗ ಹೋಗುವ ಅನಾಹುತಗಳು ಸಾಕ್ಷಾತ್ ಜಗನ್ಮಾತೆ ಕೂಡ ತಪ್ಪಿಸ್ಕೊಳ್ಳೋಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ಒಂದು ಉದಾಹರಣೆ, ಯಾವತ್ತು ಯಾವ ನಕ್ಷತ್ರದಲ್ಲಿ ಯಾವ ರಾಶಿಯಲ್ಲಿ ಜಗನ್ಮಾತೆ ವಾಸವಾಗಿರ್ತಾಳೆ, ಯಾವಾಗ ಹೇಗೆ ವಾಸವಾಗ್ತಾಳೆ, ಈ ರಾಶಿಯಲ್ಲಿ ಯಾವ ದೇವರಾಗಿ 9 ನವಗ್ರಹಗಳಾಗಿ ಅವಳು ಕೂತ್ಕೊಳ್ತಾಳಂತೆ. ಆ 9 ನವಗ್ರಹಗಳು ಅವಳದೇ ಆದ ಶಕ್ತಿ ಅಂಶ. ಆ ಸಮಯದಲ್ಲಿ ಯಾರನ್ನ ಯಾವ ನಕ್ಷತ್ರ ಯಾವ ರಾಶಿಯಲ್ಲಿ ಕೂತ್ಕೊಂಡಾಗ ಯಾವ ರೂಪದಲ್ಲಿ ನಾವು ಪೂಜೆ ಮಾಡಬೇಕು ಅದು ನೀವೆಲ್ಲ ಪೆನ್ನು ಬುಕ್ಕು ರೆಡಿಯಾಗಿ ಮಾಡ್ಕೊಂಡು ಇಟ್ಕೊಳ್ಳಿ. ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ನಾನು ಯಾವ ಗ್ರಹದ ಮುಖಾಂತರ ಆ ದೇವಿ ಬಂದು ಕೂತ್ಕೊಂತಾಳೆ, ಆ ರಾಶಿಯಲ್ಲೇ ಕೂತ್ಕೊಂಡಾಗ ಅವಳ ಶಕ್ತಿ ಹೆಚ್ಚಾಗತ್ತೆ. ಅಲ್ಲಿಂದ ಯಾವ ಕಾರಕನಾಗಿರ್ತಕ್ಕಂಥ ಮನಸ್ಸನ್ನ ಯಾವ ರೀತಿ ಪ್ರಭಾವಶಾಲಿಯಾಗಿ ಕೊಡ್ತಾಳೆ. ಗಜಕೇಸರಿಯಿಂದ ಶುರು ಮಾಡಿ ಯೋಗವನ್ನ, ಹಂಸಯೋಗದಿಂದ ಸೃಷ್ಟಿ ಮಾಡಿ ಯೋಗವನ್ನ, ನಾವುಗಳು ಎಂಥ ಯೋಗದಲ್ಲೂ ಚಂದ್ರಮಂಗಳ ಯೋಗವನ್ನ ತಪ್ಪಿಸ್ಕೊಳ್ಳೋಕ್ಕಾಗತ್ತಾ, ಶಶಿಮಂಗಳ ಯೋಗವನ್ನ ತಪ್ಪಿಸ್ಕೊಳ್ಳೋಕ್ಕಾಗತ್ತಾ? ಶಶಿಮಂಗಳ ಯೋಗವನ್ನ ದ್ವಿಕಲತ್ರ ಯೋಗದಲ್ಲಿ ಕೊಟ್ಟಾಗ ತಪ್ಪಿಸ್ಕೊಳ್ಳೋಕೆ ಸಾಧ್ಯವ? ಬಾಲಾರಿಷ್ಟದಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವ? ಮಂಗಳ ಮೂರ್ತಿಯಾಗಿ ಮದುವೆ ಆಗದಿದ್ದ ಹಾಗೆ ಕಾಪಾಡೋಕ್ಕೆ ಸಾಧ್ಯವ? ಮದುವೆ ಆಗಬೇಕಾದ್ರೆ ಗಂಡ ಹೆಂಡತಿ ಯಾವತ್ತೂ ಅನ್ಯೋನ್ಯತೆ ಇರಬೇಕಾದ್ರೆ ಹೇಗೆ ಸಾಧ್ಯ? ಯಾವ ರಾಶಿಗೆ ಯಾರು ಹೊಣೆ? ಇದಕ್ಕೆಲ್ಲ ಸಾಕ್ಷಿ ರೂಪ ಒಬ್ಬರು ಮಾತ್ರ ಸಾಧ್ಯ. ಇದು ತಾಳೆಗೆಲ್ಲ ರಹಸ್ಯ. ಅದನ್ನು ನಿಮ್ಗೆ ಹೇಳ್ಕೊಡ್ತೀನಿ, ಕಾಯ್ತಾ ಇರಿ. ಪೆನ್ನು ಪೇಪರ್ ರೆಡಿ ಮಾಡಿಟ್ಕೊಂಡು ಕ್ಲೀನಾಗಿ ಬರ್ಕೊಳಕ್ಕೆ ರೆಡಿ ಆಗಿರಿ. ಇವಾಗ ಬಂದೆ.